ಅಂಗಳದಲ್ಲಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಸರ್ವ ತಯಾರಿಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಇದಾದ ನಂತರ ಪ್ರತಿಭಟನೆಯ ನಂತರ ಪ್ರಧಾನಿ ಮತ್ತು ವಿತ್ತ ಸಚಿವರನ್ನ ಕೂಡ ಭೇಟಿ ಮಾಡುವ ಪ್ಲಾನ್ ಇದೆ. ದೆಹಲಿ ಅಂಗಳದಲ್ಲಿ ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಬಳಿಕ ಪ್ರಧಾನಿ ಮತ್ತು ವಿತ್ತ ಸಚಿವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯೇತರ ಆಡಳಿತ ರಾಜ್ಯಗಳಿಗೂ ಕರೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಅನುದಾನ ತಾರತಮ್ಯ ಮಾತುಕತೆಗೆ ನಿರ್ಧಾರ ಮಾಡಿದ್ದಾರೆ. ನಾವು ಪ್ರತಿಭಟಿಸಿದ್ದೇವೆ, ನ್ಯಾಯ ಕೇಳಿದ್ದೇವೆ, ನೀವು ಪ್ರತಿಭಟಿಸಿ ನ್ಯಾಯ ಕೇಳಿ. ಆ ಮೂಲಕ ಅನುದಾನದ ವಿಚಾರದಲ್ಲಿ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಬಹುದು. ರಾಜ್ಯಗಳಿಗೂ ಕರೆ ನೀಡಿ ಅನುದಾನದ ಹೋರಾಟ ಜೋರಾಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದರೆ ದೇಶದಲ್ಲಿ ಮಾರ್ದನಿಸುತ್ತಾ ಕರ್ನಾಟಕ ಮಾಡೆಲ್ ಪ್ರತಿಭಟನೆ. ಬೇರೆ ಬೇರೆ ರಾಜ್ಯಗಳಿಗೆ ಅನ್ಯಾಯ ಆಗಿದ್ದರೂ ಅವರು ಸುಮ್ಮನೆ ಕೂತಿದ್ದಾರೆ. ನಾವು ಹೋರಾಟ ಮಾಡಿದ್ದೀವಿ, ನಾವು ನ್ಯಾಯ ಕೇಳಿದ್ದೀವಿ, ನೀವು ಅದೇ ರೀತಿ ಹೋರಾಟ ಮಾಡಿ, ನೀವು ನ್ಯಾಯ ಕೇಳಿ ಅಂತ ಕರೆ ಕೊಡೋದು. ಆ ಮುಖಾಂತರ ಅನುದಾನದ ಫೈಟನ್ನು ಜೋರಾಗಿಸುವಂತಹ ಪ್ರಯತ್ನವನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಲಾಂಚಿಂಗ್ ಪ್ಯಾಡ್ ದೆಹಲಿ. ನಾಳೆ ದೆಹಲಿಯಲ್ಲಿ ಇದು ಪ್ರತಿಭಟನೆ ಶುರುವಾಗುತ್ತೆ. ನಾಳೆನೇ ಕೆಲವು ರಾಜ್ಯದವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಗೊತ್ತಿಲ್ಲ, ಅಥವಾ ಮುಂದಿನ ಹಂತಗಳಲ್ಲಿ ಅವರು ಕೂಡ ಇದೇ ರೀತಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರಾ? ಈ ಹೋರಾಟ ಜೋರಾಗುತ್ತಾ ನೋಡೋಣ. ಇವಾಗ ಪರ್ಮಿಷನ್ಸು ಮತ್ತೆಲ್ಲ ನೋಡ್ಬೇಕಾದ ನಮ್ಮ ಜವಾಬ್ದಾರಿ. ಸೊ ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ. ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನ, ನಮ್ಗೆ ಸಿಗಬೇಕಾದಂತ ಪಾಲನ್ನ ನಾವು ಕೊಡಿಸಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸಬೇಕಲ್ಲ. ಜನ ನಮ್ಗೆ ವೋಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅನ್ಕೊಂಡಿದ್ದೆ. ಒಂದ್ಸತಿ ಮಾತ್ರ ಯಡಿಯೂರಪ್ಪನವರು ಅಲ್ಲಿ ತುಮಕೂರಲ್ಲಿ ಮನವಿ ಮಾಡಿದ್ರಷ್ಟೇ. ಅದು ಬಿಟ್ರೆ ಯಾವತ್ತೂ ಒಂದಿನ ಮಾತು ಆಡ್ಲಿಲ್ಲ, ಬಾಯಿ ಬಿಚ್ಚಲಿಲ್ಲ. ಒಬ್ಬ ಎಂಪಿನೂ 26 ಜನ ಎಂಪಿ ಇದ್ರು, ಈಗ 27 ಆಗ್ಬಿಟ್ಟವ್ರೆ. ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟರ್ ನೋಡ್ಲಿಲ್ಲ, ಪ್ರೈಮ್ ಮಿನಿಸ್ಟರ್ ನೋಡ್ಲಿಲ್ಲ, ಹೋಮ್ ಮಿನಿಸ್ಟರ್ ನೋಡ್ಲಿಲ್ಲ, ಏನೂ ಇಲ್ಲ. ಬರಗಾಲ ಬಂತಲ್ಲ, ಆ ಬರಗಾಲಕ್ಕಾರು ದುಡ್ಡು ಕೊಡಿಸಲಿಲ್ಲ. ಅನುದಾನ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇದೊಂದು ಅಸ್ತ್ರ ಸಿಕ್ಕಿದೆ ಕಾಂಗ್ರೆಸ್ನವ್ರಿಗೆ, ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ. ಹಾಗಾಗಿ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತು ಸಾಯಂಕಾಲ ಸಿದ್ದರಾಮಯ್ಯನವರು ಕೂಡ ಹೋಗ್ತಾ ಇದ್ದಾರೆ. ಸೊ ದೊಡ್ಡ ಮಟ್ಟದ ಹೋರಾಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವದೆಹಲಿಯಿಂದ ಶಬ್ಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಬ್ಬೀರ್, ಈಗ ದೊಡ್ಡದೊಂದು ಅಸ್ತ್ರ ಕಾಂಗ್ರೆಸ್ಗೆ ಸಿಕ್ಕಿದೆ ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ. ಕರ್ನಾಟಕ ಕಾಂಗ್ರೆಸ್ ಅಂತಲೇ ಅಲ್ಲ, ಬಿಜೆಪಿಯೇತರ ರಾಜ್ಯಗಳಿಗೂ ಕೂಡ ಇದನ್ನು ಕರೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ದೊಡ್ಡ ಹೋರಾಟದ ರೂಪುರೇಷೆಗಳಾಗುತ್ತಾ? ದೆಹಲಿಯಲ್ಲಿ ಇದಕ್ಕೋಸ್ಕರ ಎಲ್ಲ ತಯಾರಿ ಆಗುತ್ತಾ? ಬೇರೆ ಬೇರೆ ರಾಜ್ಯದವರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ? ಹೇಗಿದೆ ಸಿಚುಯೇಷನ್ ಅಂತ ಶಬೀರ್? ಅರವಿಂದ್, ನೋಡಿ, ಬೇರೆ ಬೇರೆ ಯೋಜನೆಗಳು, ರಾಜ್ಯ ಮಟ್ಟದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳು ದೆಹಲಿಗೆ ಬಂದು ಪ್ರತಿಭಟನೆಯನ್ನು ನಡೆಸಿದ್ದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಆಡಳಿತ ಪಕ್ಷವೊಂದು, ರಾಜ್ಯ ಸರ್ಕಾರ ದೆಹಲಿಗೆ ಬಂದು ತನಗೆ ಅನುದಾನ ಸಿಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಬಹುಶಃ ಇದೇ ಮೊದಲು. ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಈ ರೀತಿಯಾದಂತಹ ಯಾವ ಘಟನೆಗಳು ಕೂಡ ನಡೆದಿಲ್ಲ. ಅಂತಹ ಒಂದು ಹೊಸ ಇತಿಹಾಸ ಅಥವಾ ಹೊಸ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಕೇಂದ್ರದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ನಮಗೆ ಸರಿಯಾದ ಪ್ರಮಾಣದ ತೆರಿಗೆ ಬರ್ತಾ ಇಲ್ಲ ಅನ್ನೋದನ್ನ ಆರೋಪಿಸಿ ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇದು ಏನು ದೇಶದ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನ ಕೂಡ ಮೂಡಿಸಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಕೇವಲ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಲ್ಲದೆ ಬೇರೆ ಬಿಜೆಪಿಯೇತರ ರಾಜ್ಯಗಳೇನಿದಾವೆ ಅಲ್ಲಿರುವಂತ ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಇದ್ರ ಜೊತೆಗೆ ಕೇರಳ ಸರ್ಕಾರದ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸುವಂತ ಕೆಲಸವನ್ನ ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ಹೀಗೆ
ಜೊತೆಗೆ ದಕ್ಷಿಣದಲ್ಲಿರುವಂತಹ ಕೆಲವು ಪ್ರಮುಖ ರಾಜ್ಯಗಳನ್ನು ಕೂಡ ರಾಜ್ಯದ ಏನು ತೆರಿಗೆ ಅನುದಾನ ಅಥವಾ ತಾರತಮ್ಯ ನೀತಿ ಏನಿದೆ ಇದರ ವಿರುದ್ಧ ಪ್ರತಿಭಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ನಡೀತಾ ಇರುವೆ. ನಾಳೆ ಮೊದಲು ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ನಡೆಸಿದ ಬಳಿಕ ಅದರ ಪ್ರತಿಕ್ರಿಯೆ ಹೇಗ್ ಬರುತ್ತೆ ಅನ್ನುವಂಥದ್ದನ್ನ ನೋಡಿಕೊಂಡು ಮುಂದಿನ ಹಂತದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ನೆಕ್ಸ್ಟ್ ಹಂತದ ಪ್ಲಾನ್ಗಳು ಕೂಡ ಸಿದ್ಧವಾಗಿರುವಂತದ್ದು. ಆದ್ರೆ ಕಾಂಗ್ರೆಸ್ಸಿಗೆ ಒಂದು ಮುಖ್ಯವಾದಂತಹ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಅದು ಏನು ಅಂದ್ರೆ, ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಕೂಡ ಪ್ರತಿಭಟನೆಯನ್ನು ನಡೆಸುವಂತದ್ದು, ತಮ್ಮ ಹಕ್ಕೊತ್ತಾಯನ ಮಾಡುವಂತದ್ದು. ಇದ್ರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿಯಾಗಿ ಪ್ರತಿಭಟನೆಯ ಕುರಿತಂತೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ನಮ್ಮ ಅನುದಾನವನ್ನ ಬಿಡುಗಡೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಹೊಸ ಮನವಿಯನ್ನ ಕೂಡ ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರವನ್ನ ಪ್ರತಿಭಟನೆಯ ಜೊತೆಗೆ ಈ ರೀತಿಯಾದಂತಹ ಮನವಿ ಪತ್ರಗಳನ್ನು ಕೂಡ ಕೊಡೋ ಮೂಲಕ ಮುಜುಗರಕ್ಕೆ ಈಡು ಮಾಡುವಂತಹ ಒಂದು ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿದೆ. ಕರ್ನಾಟಕದ ಸರದಿಯಾದ ಬಳಿಕ ಬಹುಶಃ ಕೇರಳ ಸರ್ಕಾರವು ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆ ನಡೆಸಬಹುದು ಅನ್ನುವಂತ ಮಾಹಿತಿಗಳು ಬರ್ತಿದಾವೆ. ಇದ್ರ ಜೊತೆಗೆ ಬಿಜೆಪಿಯೇತರ ಮುಖ್ಯಮಂತ್ರಿಗಳೇನಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರೆಲ್ಲರೂ ಕೂಡ ಒಟ್ಟಾಗಿ ದೆಹಲಿಯಲ್ಲಿ ಒಂದು ಪ್ರತ್ಯೇಕವಾದಂತಹ ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಿದೆ. ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷದ ವಿರುದ್ಧ ಹೋರಾಟಗಳು ನಡೆದಾಗ ಅದನ್ನ ಸರ್ಕಾರ ಹತ್ತಿಕ್ಕುವ ಕೆಲಸಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಮೊದಲೇ ಪೊಲೀಸರು ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಡೋದು, ಎಲ್ಲರನ್ನೂ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಡೋದು, ಅಥವಾ ಪರ್ಮಿಷನ್ ಕೊಡದೇ ಇರೋದು, ಹೀಗೆಲ್ಲ ಮಾಡ್ತಾರೆ. ಈಗ ಕಾಂಗ್ರೆಸ್ನ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಏನಾದರೂ ಕೇಂದ್ರದಿಂದ ಆಗ್ತಾ ಇದೆಯಾ ಅಂತ ಶಬೀರ್? ಅರವಿಂದ್, ಈವರೆಗೂ ಆ ರೀತಿಯಾದಂತ ಯಾವುದೇ ಬೆಳವಣಿಗೆಗಳಾಗಿಲ್ಲ. ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರಿಗೆ ಶಾಂತಿಯುತವಾದಂತ ಪ್ರತಿಭಟನೆ ನಡೆಸಲಿಕ್ಕೆ ಈಗ ಅನುಮತಿಯನ್ನ ಕೊಡಲಾಗಿದೆ. ಸೊ ಅದರಂತೆ ಸುಮಾರು 200 ಜನ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಅನುಮತಿ ದೆಹಲಿ ಪೊಲೀಸರಿಂದ ಸಿಕ್ಕಿದೆ. ಹೀಗಾಗಿ ಎಲ್ಲ ರೀತಿಯಾದಂತ ತಯಾರಿಗಳನ್ನ ಜಂತರ್ ಮಂತರ್ನಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಕೂಡ ಎಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಸ್ಥಳ ಪರಿಶೀಲನೆಯನ್ನ ಮಾಡ್ಕೊಂಡು ಕೂಡ ಹೋಗಿದ್ದಾರೆ. ಇವತ್ತು ವೇದಿಕೆ ನಿರ್ಮಾಣದ ಕೆಲಸ ಕಾರ್ಯಗಳು ಕೂಡ ಅಲ್ಲಿ ನಡೆಯುತ್ತೆ, ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ನಡೆಯುತ್ತೆ. ನಾಳೆ ಪ್ರತಿಭಟನೆ ನಡಿಬೇಕಾದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಒಂದು ವೇಳೆ ಅದು ವಿಕೋಪಕ್ಕೆ ತಿರುಗುವಂತ ಸಾಧ್ಯತೆಗಳು ಅಥವಾ ಸಂಸತ್ಗೆ ಗೇರಾವ್ ಹಾಕುವಂತ ಪ್ರಯತ್ನಗಳೇನಾದ್ರೂ ನಡೆದ್ರೆ ಆಗ ಆ ಪ್ರತಿಭಟನಾಕಾರರನ್ನ ಅಥವಾ ಶಾಸಕರು ಸಚಿವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ. ನಾಳೆ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ಕೇಂದ್ರ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇಲ್ಲ. ಜಂತರ್ ಮಂತರ್ ಇರ್ತಕ್ಕಂಥದ್ದೇ ಈಗ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಹೆಂಗಿದೆ ಅದೇ ರೀತಿಯಲ್ಲಿ ಜಂತರ್ ಮಂತರ್ ಪ್ರೊಟೆಸ್ಟ್ ಮಾಡೋದಕ್ಕೆ ಇರೋದು. ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದರೆ ದೆಹಲಿ ಪೊಲೀಸರು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಕಾಂಗ್ರೆಸ್ನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಓರ್ವ ಸಂಸದ ಎಲ್ಲರೂ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಶಾಂತಿಯುತವಾಗಿ ಮಾಡಿದ್ರೆ ಓಕೆ, ಇಲ್ಲ ಅಂತಂದರೆ ಪೊಲೀಸರು ಕ್ರಮ ತಗೋತಾರೆ. ವೆರಿ ಸಿಂಪಲ್.